ಕೆರೆಯಂತಾದ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲು ಸಾವಿರ ಕೋಟಿ ಅನುದಾನವನ್ನು ನೀಡುವಂತೆ ರಾಜ್ಯದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಒತ್ತಾಯಿಸಿದ ರಾಜ್ಯ ರೈತೋದಯ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದ ಬಿಟಿ ಚಂದ್ರಶೇಖರ್. ಗದಗ ಜಿಲ್ಲೆಯ ಶಿರಹಟ್ಟಿ ಮೀಸಲು ವಿಧಾನಸಭಾ ಕ್ಷೇತ್ರದಲ್ಲಿ ರೈತರ ಸಮಸ್ಯೆಗಳನ್ನು ಆಲಿಸುತ್ತಾ ಇರುವ ರಾಜ್ಯ ರೈತೋದಯ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದ ಬಿಟಿ ಚಂದ್ರಶೇಖರ್ ಅವರು ಲಕ್ಷ್ಮೇಶ್ವರ ತಾಲೂಕಿನ ಪುಟ್ಟಗಾಂವ್ ಪಡ್ನಿ ಗ್ರಾಮದಿಂದ ಬೆಳ್ಳಿಟ್ಟಿ ಗ್ರಾಮಕ್ಕೆ ಸಂಪರ್ಕಿಸುವ ಪುಟ್ಟಗಾಂವ್ ಪಡ್ನಿ ಹತ್ತಿರ ರಸ್ತೆಯಲ್ಲಿ ಗುಂಡಿ ಬಿದ್ದು ರಸ್ತೆ ಎನ್ನುವುದು ದನ ಕರುಗಳನ್ನು ಮೈತೊಳೆಯುವ ಕೆರೆಯಂತಾಗಿದೆ. ಇದು ಕೇವಲ ಒಂದೇ ಮಾರ್ಗದ ರಸ್ತೆಯಲ್ಲ, ಶಿರಹಟ್ಟಿ ಮತಕ್ಷೇತ್ರದ ಎಲ್ಲಾ ರಸ್ತೆಗಳು ಸಹ ಇದೇ ರೀತಿಯಾಗಿದ್ದು, ಇವುಗಳನ್ನು ಅಭಿವೃದ್ಧಿಪಡಿಸಲು ಶಿರಹಟ್ಟಿ ಮತಕ್ಷೇತ್ರಕ್ಕೆ 1000 ಕೋಟಿ ಅನುದಾನ ನೀಡಿ ತಾಲೂಕಿನ ಎಲ್ಲಾ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲು ಮುಂದಾಗಬೇಕು. ಇಲ್ಲದಿದ್ದರೆ ರಸ್ತೆ ಬಂದ್ ಮಾಡಿ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ NK64 ಲಕ್ಷ್ಮೇಶ್ವರ. ಸರ್ ಬಡ್ನಿ ಅಲ್ಲ ಸರ್, ಲಕ್ಷ್ಮೇಶ್ವರದಿಂದ ಏನ್ ಬರ್ತೀವಲ್ಲ, ಲಕ್ಷ್ಮೇಶ್ವರದಿಂದ ಬರುವಂತ ನಾವು ಬೆಳ್ಳಟ್ಟಿ ರಸ್ತೆ ಏನಿದೆಯಲ್ಲ, ಆ ರಸ್ತೆ ನಿಜವಾಗ್ಲೂ ಸರ್ ಕೇಸರಿ ಗದ್ದೆ ಆಗಿದೆ. ಅದೊಂದೇ ಅಲ್ಲ ಸರ್, ನಿಮ್ಮ ಇಡೀ ಶಿರಹಟ್ಟಿ ಕ್ಷೇತ್ರದಿಂದ ಕಡ್ಕೋಳದಿಂದ ಹಿಡ್ಕೊಳ್ಳಿ ಸರ್, ಕಡ್ಕೋಳ, ಮಾಚನಹಳ್ಳಿ, ಮಜ್ಜೂರು, ಅಡಗಲಿ, ಮಣ್ಣು ಹಾಕದ ಸರ್. ನಾನು ಹೇಳೋದೇನಂದ್ರೆ ಸರ್ ಬಿಟ್ಟಿ ಭಾಗ್ಯಗಳು ಕೊಡ್ತೀವಿ ಅಂತೇಳಿ ಕೋಟಿ ಗಟ್ಟಲೆ ಲಂಚ ಗಂಟನ ಹೊಡೆದವರು ನಮ್ಮ ಅಭಿವೃದ್ಧಿ ಎಲ್ಲಿ ಮಾಡ್ಬೇಕು ಸರ್ ಇವರು? ನಿಮಗೆ ಗೊತ್ತಿದೆ, ಮೊನ್ನೆ ಒಂದು ಸ್ಟ್ರೈಕ್ ಆಯ್ತು, ನಿಮಗೆ ಗೊತ್ತಾಯ್ತಲ್ಲ, ಯಾರ್ದು ಸ್ಟೂಡೆಂಟ್ಗಳದು. ರಾಜ್ಯ ಸರ್ಕಾರಕ್ಕಾಗಿಲ್ವಾ ಅದು ಅವಮರ್ಯಾದೆ? ನಿಮಗೆ ನಾಚಿಕೆ ಆಗಲ್ವಾ? ಬರೀ ಕೇಂದ್ರ ಸರ್ಕಾರ ಅಷ್ಟೇ ಅಲ್ಲ, ರಾಜ್ಯ ಸರ್ಕಾರದ ಜವಾಬ್ದಾರಿ ಇದೆ. ನಾವು ರಾಜ್ಯದಲ್ಲಿ ಫಸ್ಟ್ ನಿಮ್ಮ ರಾಜ್ಯವನ್ನು ನೀವು ರೆಡಿ ಮಾಡಿ. ನಾವು ಕೂಡ ಇಲ್ಲಿ ವಿದ್ಯಾರ್ಥಿಗಳು, ನಮ್ಮ ಮಕ್ಕಳಿದ್ದಾರೆ, ಅವ್ರಿಗೂ ಉದ್ಯೋಗವನ್ನು ಕೊಡ್ರಿ. ಈ ರೋಡ್ಗಳನ್ನ ನೋಡ್ಬಿಟ್ರೆ ಪುಟ್ಗಾಂವ್ ಪಡ್ನಿ ರೋಡ್ ಯಾವ ಹೀನಾಯವಾದ ಮನುಷ್ಯರು ಕೂಡ ಓಡಾಡೋದಿಲ್ಲ. ನೀವಾಗ್ಲಿ, ನಿಮ್ಮ ಕುಟುಂಬ ಆಗ್ಲಿ, ಎಲ್ಲ ಸಚಿವರಾಗ್ಲಿ ಒಂದ್ಸಲ ಓಡಾಡಿ ನೋಡಿ, ಗೊತ್ತಾಗುತ್ತೆ ನೋವೇನು ಅಂತೇಳಿ. ನಿಮ್ಗೆ ನಾಚಿಕೆ ಆಗ್ಬೇಕು. ನಿಮ್ ಸರ್ಕಾರ ಬಂದ ಮೇಲೆ ಏನು ಅನುದಾನ ಕೊಡ್ಲಿಲ್ಲ ನೀವು, ಅಷ್ಟಿಷ್ಟು ಮನೆಗಳು ಕೊಡ್ಲಿಲ್ಲ. ಮನೆಗಳು ಕೊಟ್ಟು ಆ ಜನಗಳ ನೋವನ್ನು ಅರ್ಥ ಮಾಡ್ಕೊಳ್ಳಿಲ್ಲ ನೀವು. ಹೋದ ವರ್ಷ ಪರಿಹಾರ ಘೋಷಣೆ ಮಾಡಿದ್ದ ಹಣನ ಇದುವರೆಗೂ ಕೊಡಕ್ಕಾಗಿಲ್ಲ ನಿಮ್ ಯೋಗ್ಯತೆಗೆ. ಈಗಲೂ ಮತ್ತೆ ಮೊನ್ನೆ DC ಅವ್ರು ಬಂದ್ರು, ಅಲ್ಲೆಲ್ಲ ಸ್ವಲ್ಪ ನೋಡಿದ್ರು, ಕೊಟ್ರು, ಅಲ್ಲೆಲ್ಲ ಒಂದ್ ಸ್ವಲ್ಪ ನೋಡಿ ಹೊರಟ್ರು. ಅಂದ್ರೆ DC ಅವ್ರಿಗೆ ಏನು ಸರ್? ಈಗ ಸರ್ ಯಾವುದೇ ಕಾರಣಕ್ಕೂ ನಾವು ಇನ್ನೂ 15 ದಿನ ಕಾಲಾವಕಾಶವನ್ನ ಕೊಡ್ತೀವಿ ಜಿಲ್ಲಾಡಳಿತಕ್ಕೆ ಮತ್ತೆ ಈ ಕ್ಷೇತ್ರದ ಎಲ್ಲ ಅಧಿಕಾರಿಗಳಿಗೆ. ನಾವು ರೋಡನ್ನ, ಇಡೀ ಕ್ಷೇತ್ರದ ರೋಡ್ ಅಭಿವೃದ್ಧಿಗೋಸ್ಕರನೇ ನಾವು ಬೆಳ್ಳಟ್ಟಿ ಒಳಗಡೆ ಉಗ್ರವಾದ ಹೋರಾಟವನ್ನು ರಸ್ತೆ ತಡೆ ಹಿಡಿದು ದನ ಕರ ಕುರಿ ಎಲ್ಲ ತಗೊಂಡ್ ಬಂದು ಹಿಡಿದು ನಾವೆಲ್ಲ ನಿಂತಲ್ಲಿ ಸ್ಟ್ರೈಕ್ ಮಾಡ್ತೀವಿ. ಅದು ಯಾವುದೇ ಕಾರಣಕ್ಕೆ ಅದು ನೀವು 1000 ಕೋಟಿ ಮಂಜೂರಿ ಮಾಡಗಂಟಲ್ಲ ಎಂದು ಹೇಳೋದಿಲ್ಲ ಅಂತ ನಮ್ಮ ಭಾವನೆ ಸರ್.